ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತಿನ ಮಿನಿ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ಆಟೋ ಬಡಿಗೆ ಸಿಕ್ತು. ನಮ್ಮ ಅಪ್ಪ ಇನ್ನು ಮಲಗಿದ್ರು, ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಸಂತೆಗಂತೆ. ಬನ್ನಿ ನಮ್ಮೂರು ಸಂತೆ ತೋರಿಸ್ತೀನಿ. ಇವತ್ತು ಸಂತೆಲಿ ಕಾಯಿ ಸಂತೆ ಅಂತೆ. ಸೊ ಡೈಲಿ ಒಂದೊಂದು ಥರ ಇರುತ್ತಂತೆ. ಇವತ್ತು ಕಾಯಿ ಸಂತೆ ನೋಡಿ, ಎಲ್ಲ ಫುಲ್ ರಶ್ಶು. ಎಲ್ಲ ಕಾಯಿಗಳನ್ನ ತುಂಬಿಕೊಂಡು ನೋಡಿ, ಕಾಯಿ ಎಷ್ಟು ರೂಪಾಯಿನೋ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ಥರ ಸಂತೆ. ಇವತ್ತು ಕಾಯಿ ಸಂತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಟೋನ ತಗೊಂಡು ಲೈನ್ಗೆ ಹಾಕಿ ಬಂದಿದ್ದೀನಿ. ಇವತ್ತು ದೇವಿವಾರ ಅಲ್ವಾ, ಅದಕ್ಕೆ ಮುಳುಕಟ್ಟಮ್ಮ ಅಂತ ಪ್ರಸಿದ್ಧವಾದ ದೇವಸ್ಥಾನ. ನಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಅಂದರೆ ನಮ್ಮೂರಿಗೆ ದೇವಾಲಯಗಳ ನಾಡು ಅಂತಲೇ ಹೆಸರು ಬಂದ್ಬಿಟ್ಟಿದೆ ನೋಡಿ. ದೇವಾಲಯಗಳ ನಾಡು, ಲ್ಯಾಂಡ್ ಆಫ್ ಹಿಸ್ಟಾರಿಕಲ್ ಟೆಂಪಲ್. ಆಟೋ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದೆ. ನಮ್ಮ ಮನೆ ಅಥವಾ ಕಾಯಿ ಕಳಿಸ್ತಾ ಇದ್ರು ನಮ್ಮ ಮರದಲ್ಲಿ. ಇದೇ ನಮ್ಮ ಮರಗಳು, 2 ಮರಗಳಿವೆ. ಇವಾಗ ಕಾಯಿ ಕೀಳಕ್ಕೆ ಮೇಕತ್ತವ್ರೆ. ದುಬ್ ದುಬ್ ಅಂತ ಬೀಳ್ತವೆ ಕಾಯಿಗಳು. ಕಾಯಿ ಕಿತ್ತಾಯಿತು. ಕಾಯಿ ಕಿತ್ತಿರೋದೆಲ್ಲ ಹತ್ರ ಬಕೆಟ್ ತುಂಬ್ಕೊಂಡು ನೋಡಿ, ಬಕೆಟ್ ತುಂಬ್ಕೊಂಡು ಸುರಿತಾ ಇದ್ದೀನಿ. ಈಚೆ ಇನ್ನೂ ಕಾಯಿಗಳವೆ. ಇದು ನಮ್ಮ ಚಿಕ್ಕಪ್ಪರ ಮನೆ. ನಮ್ಮದೊಂದು ಮರ, ಅವ್ರದ್ದೊಂದು ಮರ. ಇವತ್ತು ಶುಕ್ರವಾರ ಸಂತೆ, ಕಾಯಿ ಸಂತೆ. ಆದರೆ ನಾವು ಯಾವತ್ತೂ ಸಂತೆಗೆ ಹಾಕಿಲ್ಲ ಕಾಯಿ. ನಮ್ಮ ಮನೆಗೆ ಬೇಕಾಯ್ತದೆ ಫಂಕ್ಷನ್ಗಳಿಗೆ ಅಂದ್ಬಿಟ್ಟು ಇಷ್ಟು ಕಾಯಿ ಆಯಿತು. ಸರಿ ಆಯಿತು. ನಾಷ್ಟ ಕೊಡು, ಟೈಮ್ ಆಗಲಿ 10 ಗಂಟೆ ಆಯಿತು. ನಾಷ್ಟ ಕೊಡು. ಹಾಂ ಫ್ರೆಂಡ್ಸ್, ಇವಾಗ ನೆನ್ನೆ ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನಾಷ್ಟ ಮಾಡಿಲ್ಲ. ಇನ್ನೂ ಇವಾಗ ಇಷ್ಟು ಗಂಟೆ ಎಡಿಟ್ ಮಾಡ್ತಿದ್ದೆ. ಈಗ ಹೋಗಿ ಅಪ್ಲೋಡ್ ಮಾಡಿದ್ದೀನಿ. ಐ ಕಾರ್ಟಲ್ಲೂ ಹಾಕ್ತೀನಿ, ನೋಡಿ ವಿಡಿಯೋನ. ಅದಕ್ಕೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್. ನೋಡಿ ನಮ್ಮಮ್ಮ ನಾಷ್ಟ ಮಾಡಿದ್ರು. ಪುಳಿಯೋಗರೆ, ಬಿಸಿ ಬಿಸಿ ಪುಳಿಯೋಗರೆ. ಬಿಸಿ ಬಿಸಿ ಪುಳಿಯೋಗರೆ ತಿಂತಾ ಇದ್ದೀನಿ. ನಾಷ್ಟ ಆಯಿತು. ನಿಮ್ಮದೆಲ್ಲ ನಾಷ್ಟ ಆಯಿತಾ? ಸೊ ನಾಷ್ಟ ಆದಮೇಲೆ ನಮ್ಮಮ್ಮ ಕೆಲಸ ಮಾಡೋದು ಅಂತ ಕಳಿಸೈತೆ. ಮನೆ ಒಳಗೆ ಕಟ್ಟೆ ಕಟ್ಟಿ ನೀರು, ಹೊಸ ಗಾರೆ ಹಾಕ್ಸಿದ್ವಲ್ಲ, ಕಟ್ಟೆ ಕಟ್ಬಿಟ್ಟು ನೀರು ನಿಂತ್ಕೊಳ್ಳೋಂಗೆ ಇದು ಮಾಡಿದ್ದು. ಅದು ಆ ಕಟ್ಟೆನೆಲ್ಲ ಕಿತ್ತಾಕಿ ಮಣ್ಣ ಈಚೆ ಕಡೆ ಸುರಿ ಅಂದ್ಬಿಟ್ಟು ಕಳಿಸೈತೆ ನೋಡಿ. ರಿನೋವೇಟಿವ್ ಮಾಡ್ತಾರೆ ಮನೆಯಲ್ಲಿಗೆ. ಕಳಿಸ್ಬಿಟ್ಟು ಕಟ್ಟೆನೆಲ್ಲ ಮಣ್ಣು ಅಂದರೆ ಡಸ್ಟೆಲ್ಲ ಸುರಿದಿದ್ದು ಕಟ್ಟಕ್ಕೆ, ಅದನ್ನು ಎಲ್ಲ ಈಚೆಗೆ ಹಾಕು ಅಂತ ಕಳಿಸೈತೆ. ಅಂದರೆ ಹೊಸ ಗಾರೆ ಹಾಕಾದ್ಮೇಲೆ 4 5 ದಿನ ನೀರಿಗೆ ನಿಂತ್ಕೋಬೇಕಂತಲ್ಲ ಗಾರೆ ಮೇಲೆ. ಸೊ ಅದಕ್ಕೋಸ್ಕರ ನೋಡಿ ಯಾಕೆ ಟೈಟ್ ಆಗ್ಬಿಟ್ಟೈತೆ ನೋಡಿ. ಈ ಥರ ನೀರು ನಿಂತ್ಕೊಂಡೆ ಈ ಥರ ಕಟ್ಟಿದ್ದು. ಇವಾಗ ಈ ಡಸ್ಟೆಲ್ಲ ಈಚೆ ಕಡೆ ಸುರಿಬೇಕು ನೋಡಿ. ಈ ಥರ ಕಸ ಮರಲಿ ಕೊಟ್ಟೈತೆ. ಗುದ್ಲಿಲಿ ಹೇಳಿದ್ರೆ ಗಾರೆ, ಹೊಸ ಗಾರೆ ಅಲ್ವಾ, ಹೊಸ ಗಾರೆ ಕಿತ್ತೋಗುತ್ತೆ ಅಂದ್ಬಿಟ್ಟು ಈ ಥರ ಮರ ಕೊಟ್ಟೈತೆ. ಹಿಂಗೆ ತೋಡ್ಕೊಂಡು ಒಂದು ಬಾಣಲಿಗೆ ತುಂಬ್ಕೊಂಡು ತಗೊಂಡು ಈಚೆ ಕಡೆ ಸುರಿಬೇಕು. ತಿರ್ಗಾ ಇದು ಬಳಕೆಗೆ ಬರುತ್ತೆ, ಡಸ್ಟ್ ಅಲ್ವಾ, ಬಳಕೆಗೆ ಬರುತ್ತೆ ಅದಕ್ಕೆ. ಸೊ ಇಲ್ಲಿ ಆಚೆ ಕಡೆ ಇನ್ನೊಂದು ಡಸ್ಟ್, ಅದ್ರ ಪಕ್ಕದಲ್ಲೇ ಸುರಿ ನೀರೆಲ್ಲ ಸೋರ್ಕತ್ತದೆ ಬಿಸಿಲಿಗೆ ಅಂತ ಅಂದವ್ರೆ. ಬನ್ನಿ ಯಪ್ಪ, ಊಟ ಮಾಡ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಊಟಕ್ಕೆ ಮುಂಚೆನೇ ಬೆಳಗ್ಗೆ ಹೊತ್ತೆ ಬೇಗ ಬಂದು ಮಾಡೋಣ ಅಂದ್ಕೊಂಡೆ. ಆದರೆ ಬೆಳಗ್ಗೆನೇ ಬಾಡಿಗೆ ಸಿಕ್ತು, ಆಟೋ ತೊಗೊಂಡೋಗಿ ಲೈನ್ಗೆ ಹಾಕ್ತೆ. ಸೊ ಅದಕ್ಕೆ ಇವಾಗ ನಾಷ್ಟ ಮಾಡ್ಕೊ ಬಂದಿದ್ದೀನಿ. ಬನ್ನಿ, ಒಳಗೆ ಅಲ್ವಾ ನೀರಳಲ್ಲೇ ಕೆಲಸ ಮಾಡೋದು. ಡೆಸ್ಟೆಲ್ಲ ಎತ್ತಾಕೈತೆ, ಕಟ್ಟೆ ಕಟ್ಟಿರೋ ಡೆಸ್ಟೆಲ್ಲ. ಸೊ ಇದು ಫಸ್ಟು ಕೊಟ್ಟಿಗೆ ಆಗಿತ್ತಲ್ವ, ಅದಕ್ಕೆ ಕೊಟ್ಟಿಗೆ ಆಗಿರೋದು ಗೋಡೆಯಲ್ಲಿ ಹಂಗಂಗೆ ಸಗಣಿ ಉಳ್ಕೊಬಿಟ್ಟಿತ್ತು ನೋಡಿ. ಇಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ರೂಮಲ್ಲೂ ಉಳ್ಕೊಬಿಟ್ಟಿತ್ತು. ಅದಕ್ಕೆ
ಡಸ್ಟ್ ಎಲ್ಲ ಎದಾಕಾದ್ಮೇಲೆ ಗೋಡೆಗೆಲ್ಲ ಸುತ್ತು ನೀರು ಹಾಕು ಒಂದ್ಸತಿ ಅಂತ ಅಂದರು. ನೀರು ಹಾಕಿದ್ದೀನಿ. ನೀರು ಹಾಕಿರೋ ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊತು. ತಿರ್ಗಾ ಇದು ಸಗಣಿ ಉಜ್ಜಕ್ಕೆ ನೀರು ಬೇಕಲ್ವಾ, ಸೊ ಅದಕ್ಕೆ ಯೂಸ್ ಮಾಡಿರೋ ನೀರನ್ನೇ ತಿರ್ಗಾ ರೀಯೂಸ್ ಮಾಡೋದು. ನೋಡಿ, ಈ ಥರ ನೀರು ತಗೊಂಡು ಬಕೆಟ್ ತುಂಬ್ಕೊಳ್ಳೋದು. ಇಲ್ಲಿ ನಿಂತಿರೋ ನೀರು ಬಕೆಟ್ ತಗೊಂಡು ತಿರ್ಗಾ ಉಜ್ಜಕ್ಕೆ ಎಲ್ಲ ಈ ಸಗಣಿ ಎಲ್ಲ ಹೋಗ್ಬೇಕು ಅಂದ್ರೆ ನೀರಾಗಿ ಉಜ್ಜಬೇಕಲ್ವಾ. ನೀನು ಸಾಮಾನ್ಯದೋ ಚೆನ್ನಾಗದೆ, ಗೋಡೆಗೆ ಹಾಕಿರೋ ನೀರು ಅಷ್ಟೇ ಅಲ್ಲ ಇದು. ಅದಕ್ಕೆ ಇದನ್ನೇ ಬಳಕೆ ಮಾಡೋದ ಅಂತ. ಗೋಡೆಗೆ ನೀರು ನಿಲ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಈಗ ಒಂದು ಸ್ವಲ್ಪ ಹೊತ್ತು ಗೇಮ್ ಆಡಬೇಕು. ಫ್ರೀ ಫೈರ್ದು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಗೊತ್ತಾ? ಅದು ಈಗಲೇ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇವಾಗ ಅದರಲ್ಲಿ ಲೈವ್ ಹೋಗ್ತಾ ಇದ್ದೀನಿ. ನೀವೇನಾರು ಆಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಆವಾಗ ಹೇಳ್ತೀನಿ. ಕೊನೆಗೆ ನೀರೆಲ್ಲ ತುಂಬ್ಕೊಂಡೆ. ಒಂದು ಬಕೆಟು ಒಂದು ಬಿಂದಿಗೆ ಆಯಿತು. ಇನ್ನೊಂದು ಸ್ವಲ್ಪ ಅಲ್ಲಿ ಮಿಕ್ಕೈತೆ, ಸಾಕು. ಒಂದು ಬಕೆಟ್ ಆದರೆ ಸಾಕು ಅನಿಸ್ತಾ ಅಂತ ನಮ್ಮಮ್ಮ ಅಂತು. ಒಂದು ಬಕೆಟ್ ಆದರೆ ಸಾಕು ಉಜ್ಜೋಕ್ಕೆ. ನೀರು ಹಾಕೊಂಡು ಉಜ್ಜೋದಲ್ವಾ. ನೋಡಿ ಎಷ್ಟು ಕರೆ ಹಿಡಿದ್ಬಿಟ್ಟೈತೆ. ಇಲ್ಲೂ ಅಡುಗೆ ಮನೆಯಲ್ಲೂ, ರೂಮಲ್ಲಿ ಜಾಸ್ತಿ ಇಲ್ಲ, ಅಡುಗೆ ಮನೆಯಲ್ಲೂ ಜಾಸ್ತಿ ಇಲ್ಲ, ಇಲ್ಲೇ ಜಾಸ್ತಿ. ಯಾಕೆ ಇಲ್ಲೇ ಜಾಸ್ತಿ ಅನ್ನೋದು ಅಂದರೆ, ಈ ಕಡೆ ಗೊಂತಿತ್ತು ಫಸ್ಟು, ಇಷ್ಟು ಫುಲ್ಲು ಗೊಂತು. ಆ ಕಡೆ ಲಾಸ್ಟ್ಗಾದಂಗೆ ಆಡುಗಳಿದ್ದೋ, ಒಂದು ಕರ 2 ಕರ ಇದ್ದೋ. ಆ ಕಡೆ ಲಾಸ್ಟ್ ಕರಗಳು ಕಟ್ತಾಯಿದ್ದೋ. ಇಲ್ಲಿ ದೊಡ್ಡ ಹಸುಗಳು ಕಟ್ತಿದೆ. ಇಲ್ಲಿ ದೊಡ್ಡ ಹಸುಗಳ ಜಾಸ್ತಿ ಸಗಣಿ ಹಾರಿರೋದು ಈ ಕಡೆ. ಸೊ ಒಟ್ಟು ನಮ್ಮ ಮನೇಲಿ 2 ದೊಡ್ಡ ಹಸು ಇದ್ದು, 2 ಕರಗಳಿದ್ದು, ಆಮೇಲೆ ಒಂದು ಆಡಿತ್ತು. ಸೊ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನು ನೋಡಬೇಕು. ಸಾಕ್ಬೇಕಂತ ಆಸೆ ಇದ್ದೆ. ಎಲ್ಲ ನಮ್ಮ ಅಜ್ಜಿ ಮನೆಯಿಂದ ಇಸ್ಕೊಂಡಿದ್ದಿತ್ತು. 2 ಹಸುನೂ ನಮ್ಮ ಅಜ್ಜಿ ಮನೆಯಿಂದನೇ ಇಸ್ಕೊಂಡಿತ್ತು. ಇಲ್ಲಿ ನಮ್ಮ ಮನೆಗೆ ಬಂದಮೇಲೆ 2 ಹಸುನೂ ಕರ ಹಾಕ್ತು. ಮುಂದೆ ಆದರೆ ದನ ಸಾಕೋದ ಅಂತ ಇದ್ದೀನಿ, ನೋಡೋದ ಏನಾಗುತ್ತೆ ಮುಂದೆ. ಈಗ ತಾನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ಸಿಗ್ತಾಯಿದೆ ಚೆನ್ನಾಗಿ. ಆಲ್ರೆಡಿ 126 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಇನ್ನೂ ನನ್ನ ಚಾನಲ್ ಇಲ್ಲಿವರೆಗೂ ನೋಡಿ ನಿಮಗೆ ನನ್ನ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋಗಳು. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ. ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಹಾಯ್, ಎಲ್ಲರೂ ಊಟ ಆಯಿತಾ? ನಂದು ಈಗ ಜಸ್ಟ್ ಊಟ ಆಯಿತು. ಹೇಗೆ ಬದೈತೆ ಅದೇ ಬೆಳಿಗ್ಗೆ ಹೇಳಿದ್ನಲ್ಲ, ಕೊರಗೆ ತಗೋ ಸಗಣಿ ಎಲ್ಲ ಆಗ್ಬಿಟ್ಟೈತೆ, ಗೋಡೆ ಕೆರಿಬೇಕು ಅಂತ. ಹೋಗೋಣ ಅಂದರೆ ಮಳೆ ಬೇರೆ ಬರ್ತೈತೆ. ಮಳೆ ಸೌಂಡ್ ಕೇಳಿಸ್ತಿದೆಯಾ? ಜೋರು ಮಳೆ. ನಮ್ಮಮ್ಮ ಹೇಳ್ತಾರೆ ಛತ್ರಿ ತಗೊಂಡು ನೋಡಿ, ಅಲ್ಲಿ ನೋಡಿದ ಒಳಗ್ತಾನೆ ಕೆಲಸ ನೋಡಿ. ಅದಕ್ಕೆ ನಮ್ಮಮ್ಮ ಛತ್ರಿ ಕೊಟ್ಟು ಕಳಿಸೇ ಬಿಡ್ತು. ಇದು ಎಷ್ಟು ದೊಡ್ಡ ಛತ್ರಿ, ಅರ್ಧ ಕವರೇ ಆಗೋಯ್ತದೆ. ವಿಡಿಯೋನೂ ಮಾಡ್ಬೋದು ಮಳೆ ಬರ್ತಾಯಿದ್ರೆ. ನೋಡಿ ಸುತ್ತ ಮಳೆ. ಆದರೂ ಮಳೆ ಬಂದಾಗ ಭೂಮಿ ಮರಳು ಸ್ಮೆಲ್ ಬರುತ್ತಲ್ಲ, ಎಷ್ಟು ಗಮ್ ಅನ್ನುತ್ತೆ ಗೊತ್ತಾ. ಇಲ್ಲಿ ಚೂರು ನೀರು ಬಿದ್ದಿರೋದಕ್ಕೆ ಮಣ್ಣು ಚೆನ್ನಾಗಿ ಗಮ್ ಅಂತದೆ. ಮನೆ ಹತ್ರ ಬಂದು ಹೊಸ ಮನೆ ಹತ್ರ ಬಂದು ಈಗ ಒಳಗೋಗಿ ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ ನಮ್ಮ ಅಮ್ಮ ಫೋನ್ ಚಾರ್ಜರ್ ಹಾಕೊಂಡು ನಿಂತೈತೆ. ಮಳೆನೇ ಬೀಳ್ತಾ ಇದೆ. ನಿಮಗೆ ಸಗಣಿ ಆಗಿರೋ ಗೋಡೆ ಉಜ್ಜಮ್ಮ ಅಂದರೆ ಈ ಗೋಡೆ ಉಜ್ಜಕ್ಕೆ ಹೋಗೋದೆ. ಬಾರಮ್ಮ, ಈ ಇದು ಉಜ್ಜದ ಸಗಣಿ ಅಲ್ಲಿ ಪ್ಲಾಸ್ಟಿಕ್ ಮಾಡಿರೋ ಗಾರೆ ಮುಚ್ಚಿದ್ಯಾ? ಪೇಂಟ್ ಹೊಡಿಕ ಹೋಗಿಸ್ಬೇಕು. ಆಯಿತು, ಕುಡ್ಲಲ್ಲಿ ಮಾಡಾರೆ ಅದನ್ನ. ಬಾರಮ್ಮ, ಕರ್ನೇಲಿ ಮಾಡೋದ ನೋಡಿ. ಹೆಂಗೆ ಅಮ್ಮ ಕುಡ್ಲಲ್ಲಿ ಗೋಡೆ ಹೊಡಿತಾನೆ. ಫೋನ್ ಬರ್ತೈತೆ ನೋಡಿ. ನಮ್ಮ ಅಮ್ಮ ಬರೀ ಕುಡ್ಲಲ್ಲೇ ಉಜ್ಜಿ ಇಷ್ಟು ಕಿದಾಗ್ಬಿಡ್ದು. ಆಲೆ ಫಸ್ಟು ಕೆರೆದು ಎಲ್ಲ ಉದುರಿಸ್ಕೋಬೇಕಂತೆ, ಆಮೇಲೆ ಗೋಡೆನ ತೊಳಿಬೇಕಂತೆ.
ಯಪ್ಪ ಅಂತೂ ಇಂತೂ ಗೋಡೆ ಎಲ್ಲ ಉಜ್ಜಾಯಿತು. ನಮ್ಮಮ್ಮ ಇವಾಗ ಗೋಡೆ ತೊಳ್ಕೊ ಬರ್ತೈತೆ. ನಾನೇನೋ ಸ್ವಲ್ಪ ಏನು ಕೊಟ್ಟಿದ್ದೀನಿ ನೋಡಿ. ಎಷ್ಟು ಉಜ್ಜಿ ಇಲ್ಲಿ ಎಷ್ಟು ಉಜ್ಜಾಯಿತು. ತಿರುವಾಗಿ ಇಷ್ಟೆಲ್ಲ ಕೆಳಗುದ್ರೆ ಇದೆ ನೋಡಿ. ಇಷ್ಟು ತಿರ್ಗಾ ಇಲ್ಲುವ ಈ ಗೋಡೆ ಹೊಂದ್ಕೊಂಡಿತ್ತು ಇಲ್ಲುವ. ಇನ್ನು ನಮ್ಮಮ್ಮ ಒಳಗಡೆ ಟೈಲ್ಸ್ ಎಲ್ಲ ತೊಳಿತೈತೆ. ಅದೆಲ್ಲ ಉಜ್ಜಿ ಇವಾಗ ಲೈನ್ ಬೈ ಲೈನ್ ತೊಳ್ಕೊಬೇಕಾಯ್ತು. ಇವಾಗಲೇ ನೀರನ್ನೆಲ್ಲ ತೋಡಿ ಇಟ್ಟಿತ್ತು. ಎಷ್ಟು ಬಳಕೆ ಐತೈತೆ ಅಂದರೆ ನಾವು ಬಕೆಟ್ ಎತ್ಕೊಂಡಾಯ್ತು. ಇವಾಗ ಆಲೆ ಬಿನ್ಗೆ ಒಂದು ಬಕೆಟಲ್ಲಿ ತೊಳೆದಾಯ್ತು. ಇವಾಗ ಬಿನ್ಗೆ ನೀರು ಕಾಣ್ತಾ ಇದ್ದೀನಿ. ಬಳಕೆ ಆಯ್ತದಲ್ವ, ಹೇಗೆ ನೀವು ಬಳಸ್ತೀವಿ ನೋಡಿ. ಕೊಟ್ಟಿಗೆ ಎಲ್ಲ ಮಣ್ಣು ನೋಡಿ, ಸಗಣಿ ಅಂಟ್ಕೊಂಡಿರೋದು ಎಲ್ಲ ಕಡೆ ಕ್ಲೀನ್ ಮಾಡಾಯಿತು. ಇವಾಗ ಕೆಳಗಡೆಗೆ ಮಣ್ಣು ಬಿದ್ದೈತೆ. ಇದನ್ನೆಲ್ಲ ಕ್ಲೀನಾಗಿ ಇವಾಗ ತೊಳಿಬೇಕು. ಇಲ್ಲೂ ಉಜ್ಜಾಗಿದೆ, ಕೆಳಗಡೆಗೆಲ್ಲ ಮಣ್ಣು ಬಿದ್ದಿದೆ. ಇದನ್ನೆಲ್ಲ ಇವಾಗ ಕಸ ಗುಡಿಸ್ಬಿಟ್ರೆ ಕ್ಲೀನಾಗಿ ಮನೆ ಫುಲ್ಲು ಕ್ಲೀನಾಗಿ ಕಾಣಿಸ್ತದೆ. ಆಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಈಗ ನೋಡಿ ಹೆಂಗೆ ಮಣ್ಣು ಆಗಿದೆ. ಈ ಮಣ್ಣೆಲ್ಲ ಇವಾಗ ತೊಳೆದು ಗುಡಿಸ್ತದೆ ನಮ್ಮಮ್ಮ. ಈಗ ಆಮೇಲೆ ಇದೆಲ್ಲ ಆದಮೇಲೆ ಒಂದ್ಸತಿ ವಿಡಿಯೋ ತೋರಿಸ್ತೀನಿ. ನಮ್ಮಮ್ಮ ಆ ಕಡೆಯಿಂದ ಕಸ ಗುಡಿಸ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ಮಣ್ಣೆಲ್ಲ ಕ್ಲೀನಾಗಿ ಗುಡಿಸ್ಕೊಬೋತಾಯಿದೆ ನೋಡಿ. ಅದು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಗೊತ್ತಾಗಿದೆ. ಈ ಮನೆ ಗೃಹಪ್ರವೇಶ ಯಾವತ್ತು? November 3. ಇವತ್ತಿಂದ ಒಂದು ತಿಂಗಳು ಕರೆಕ್ಟಾಗಿ ನಮ್ಮ ಮನೆ ಗೃಹಪ್ರವೇಶ ಅಂತೆ. ಸೊ ಇವತ್ತಿಂದ ಒಂದು ತಿಂಗಳಿಗೆ ನನ್ನ ಚಾನಲ್, ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ ಆಗಿರ್ತಾರೆ ನೋಡೋದ. ಈಗ 1 2 3 123 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇವತ್ತಿಂದ ಒಂದು ತಿಂಗಳು ನೋಡೋದ ಎಷ್ಟು ಜನ ಇರ್ತಾರೆ. ನಾನು ಡೇ ಚಾಲೆಂಜ್ ತಗೊಂಡ್ರದು 100 ಡೇಸಲ್ಲಿ 1K ಸಬ್ಸ್ಕ್ರೈಬರ್ ಮಾಡ್ತೀನಿ ಅಂತ. ಸೊ ಇವತ್ತಿಂದ ಒಂದು ತಿಂಗಳಿಗೆ ಎಷ್ಟು ಜನ ಆಗಿರ್ತಾರೆ ನೋಡೋದ ಬನ್ನಿ. ನಮ್ಮಮ್ಮ ನಗ್ತಾಯಿದೆ, ಹೇಳ್ತಾಯಿದ್ರೆ ನೋಡಿ ಅಲ್ಲೆಲ್ಲ ಕ್ಲೀನಾಗಿ ಗುಡಿಸ್ಕೊಬಂತು. ಈಗ ಹೇಳ್ತೈತೆ ಇನ್ಮೇಲೆ ಮನೆ ಒಳಗಡೆಗೆ ಚಪ್ಪಲಿ ಹಾಕೋ ಬರಬೇಡ ಅಂತ. ಚಪ್ಪಲಿ ಹಾಕೊಂಡು ಹೊಂದೋದು ಆಗಲಿ ನೀರು ಉಯ್ಯೋಣ ಅಂತ. ಚಪ್ಪಲಿ ಹಾಕೋ ಬರಬೇಡ ಇನ್ಮೇಲೆ ಮನೆ ಒಳಗಡೆಗೆ, ಎಲ್ಲ ಕ್ಲೀನಾಗೈತೆ ಅಂತ. ನೋಡಿ ಎಲ್ಲ ಕ್ಲೀನಾಗಿ ಪ್ಲಾಸ್ಟಿಂಗ್ ಎಲ್ಲ ಮುಗ್ದೈತೆ. ಪೇಂಟನ್ನು ಮಾಡಬೇಕಷ್ಟೆ. ಫುಲ್ಲು ಮನೆಯೆಲ್ಲ ತೊಳೆದೈತೆ. ಅಲ್ಲಿ ನಿಂತಿರೋ ನೀರೆಲ್ಲ ನಮ್ಮಮ್ಮ ಈಚೆ ಕಳಿಸ್ತೈತೆ. ಇಲ್ಲಿ ಎಲ್ಲ ಈಚೆ ಬಂದು ಈಚೆಗೆ ತಳ್ಬಿಡು. ಎಲ್ಲ ಈಚೆ ತೊಳ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕೆಲಸ ಮುಗೀತು. ನಾನು ಇವತ್ತು ಕೆಲಸಕ್ಕೆ ಹೋಗಬೇಕು. ಸೊ ಇವಾಗ ಹೋಗಿ ರೆಡಿ ಆಗಬೇಕು ಕೆಲಸಕ್ಕೆ. ಇಂಟು ಪೂರ್ತಿ ಮನೆಯೆಲ್ಲ ಒರೆಸಾಯಿತು ನೋಡಿ. ಈ ಥರ ಇದೆ. ಇಲ್ಲಿ ಸಿಂಕ್ ಇದು, ಟೈಲ್ಸ್ಗಳಿದು ಇವೆಲ್ಲ ತೊಳೆದಾಯ್ತು. ಕೆಳಗಡೆನೂ ಅಷ್ಟೇ. ಇಲ್ಲಿ ಒಂಚೂರು ಮಣ್ಣಿಲ್ಲ. ಇಲ್ಲೂ ಅಷ್ಟೇ, ರೂಮಲ್ಲೂ ಅಷ್ಟೇ ಮಣ್ಣಿಲ್ಲ ಒಂಚೂರು. ಗೋಡೆ ಎಲ್ಲ ತೊಳೆದಾಯ್ತು. ಇದು ಹಾಲಲ್ಲಿ ನೋಡಿ ಯಾವಾಗಲೂ ಎಷ್ಟಿತ್ತು ಮಣ್ಣು. ಇವಾಗ ಮಣ್ಣಿಲ್ಲ, ಎಲ್ಲ ಕ್ಲೀನಾಗಿ ತೊಳೆದು ಈಚೆ ಕಡೆ ತೆಳ್ಳಾಯಿತು. ಸೊ ಇಲ್ಲಿಗೆ ಈ ಮನೆ ಕೆಲಸ ಮುಗೀತು. ಮನೆ ಕೆಲಸ ಅಂದರೆ ತೊಳೆದು ಬೆಳಗ್ಗೆ ಎಲ್ಲ ಮುಗೀತು. ಇನ್ನೇನಿತ್ತು ಪೇಂಟ್ ಮಾಡಬೇಕಂತೆ. ಕೆಲಸ ಎಲ್ಲ ಮುಗೀತು. ಕೈಕಾಲು ತೊಳ್ಕೊಂಡೆ. ಇಲ್ಲೇ ನಮ್ಮ ಟ್ಯಾಂಕ್ ಇತ್ತು, ನಮ್ಮ ಮನೆ ಹತ್ರನೇ ಟ್ಯಾಂಕಿ ಇದೆ. ಸೊ ಕೆಲಸ ಎಲ್ಲ ಮುಗೀತು, ಕೈಕಾಲು ತೊಳ್ಕೊಂಡಾಯಿತು. ಅಲ್ಲೂ ನಮ್ಮಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಕಾಲು ತೊಳ್ಕೊತೈತೆ. ಫುಲ್ಲು ಕ್ಲೀನಾಗಿ ಮಾಡಿದ್ದೀವಿ. ಇಲ್ಲಿ ಜಲ್ಲಿ ಅಲ್ಲೊಂಚೂರು ಡಸ್ಟು ಇಟ್ಕೆ ಒಂಚೂರು ಮಿಕ್ಬಿಟ್ಟೈತೆ ನೋಡಿ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ತೊಳೆದೈತೆ ನಮ್ಮಮ್ಮ. ಇಲ್ಲೂ ಕ್ಲೀನಾಗಿ ತೊಳೆದೈತೆ, ಒಳಗಡೆನೂ ಕ್ಲೀನಾಗಿ ತೊಳೆದೈತೆ. ಕೆಲಸಕ್ಕೆ ಹೋಗೋಕ್ಕೆ ನಾನು ರೆಡಿ ಆಗಾಯಿತು ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದೀನ? ಏನೋ ಮಿಸ್ ಹೊಡಿತೈತಲ್ವ. ಇರಿ ನೋಡಿ, ಕುಂಕುಮ ಹಾಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ನಾನು. ನಮ್ಮಮ್ಮ ಆಲ್ರೆಡಿ ಬಾಕ್ಸ್ ರೆಡಿ ಮಾಡೈತಂತೆ. ಏನಮ್ಮ ಬಾಕ್ಸು? ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೈತೆ. ಬಾಕ್ಸ್ ಕೊಡಮ್ಮ ಸರಿ. ಬಾಕ್ಸ್ ಇಸ್ಕೊಂಡು ಆಲ್ರೆಡಿ ಬಾಕ್ಸ್ ರೆಡಿ ಮಾಡಿದೆ. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಮೂಲಿ ರೆಗ್ಯುಲರ್. ಇವಾಗ ನಮ್ಮ ಅಮ್ಮನ ಕೈಲಿ ಬಸ್ ಸ್ಟಾಪ್ಗೆ ಡ್ರಾಪ್ ಆಗ್ತಾ ಇದ್ದೀನಿ.
ಬಸ್ ಸ್ಟಾಪಿಂದ ಬಸ್ ಹತ್ತಿ ಮಂಡ್ಯಕ್ಕೆ ಹೋಗ್ಬೇಕು. ಬಸ್ ಸ್ಟಾಪ್ ಡ್ರಾಪ್ ಹಾಕ್ಸ್ಕೊಂಡೆ. ಇಷ್ಟು ದಿನದಲ್ಲಿ ಇವತ್ತೇ ನಾನು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊಂದು ಬಸ್ಗಳು ನೋಡಿದ್ದೆ. 1 2 3 4 5 6 7 8 9 10. ಏನಕ್ಕಪ್ಪ ಇಷ್ಟೊಂದು ಬಸ್ ನಿಂತವೆ ಅಂದರೆ ದಸರಾ ವಿಶೇಷಕ್ಕೆಲ್ಲ ಹೋಗಿದ್ವು ಅಂತ ಎಲ್ಲ ಬಂದು ನಿಂತವೆ. ನಮ್ಮ ಮಂಡ್ಯ ಗಾಡಿ ಇನ್ನೂ ಬಂದಿಲ್ಲ, ಬರುತ್ತಂತ ಇನ್ನೊಂದು 5 ನಿಮಿಷ ಬರುತ್ತೆ ಅಂದರೆ ನೋಡಬೇಕು. ಬಂದರೆ ಖಾಲಿ ಜಾಗ ಐತಲ್ಲ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಂತೂ ಲೇಟಾಗಿ ಬಂತು ಬಸ್ಸಲ್ಲಿ. ಆಗಲೇ ಅರ್ಧ ಜನ ತುಂಬ್ಕೊಂಡೇ ಬಿಟ್ಟವ್ರೆ ನೋಡಿ, ಅರ್ಧ ಜನ ಆಗಲೇ ತುಂಬ್ಕೊಂಡೇ ಬಿಟ್ಟವ್ರೆ. ಬಂದರು ಅಂತೂ ಮಂಡ್ಯಕ್ಕೆ ಬಂದಾಯಿತು. ಗಂಧಸ್ರ ಕೈ ಹಿಡ್ಕೊಂಡು ಇವಾಗ ಲ್ಯಾಬಿಗೆ ನಡ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋದ ಲ್ಯಾಬ್ ಹತ್ರ. ಲ್ಯಾಬಿಗೆ ಬಂದೆ, ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಲ್ಯಾಬಲ್ಲಿ ಕೆಲಸ ಎಲ್ಲ ಮುಗೀತು, ಮಲ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ ಆಗಲೇ ಎಷ್ಟಾಗಿದೆ, 12 ಗಂಟೆ ಹತ್ತತ್ರ. ಸೊ ಎಲ್ಲರಿಗೂ ಗುಡ್ ನೈಟ್, ಬಾಯ್, ಶುಭರಾತ್ರಿ. ಮತ್ತು ಲವ್ ಯು ಜಾಸ್ತಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈ ವಿಡಿಯೋಗೊಂದು ಲೈಕ್ ಮಾಡಿ.